ಬಿಜೆಪಿಯಿಂದ ಯಾರು ಅಲ್ಲಾಡ್ಸೋಕ್ಕಾಗೋದಿಲ್ಲ, ನಾನು ಬಿಜೆಪಿಯಲ್ಲಿ ಗಟ್ಟಿಯಾಗಿದ್ದೀನಿ, ನೀವೇನು ಭಯ ಪಡೋ ಅಗತ್ಯ ಇಲ್ಲ ಅಂತ ತಮ್ಮ ಬೆಂಬಲಿಗರಿಗೆ ಸ್ಪಷ್ಟವಾದ ಸಂದೇಶವನ್ನ ರವಾನಿಸಿದ್ದಾರೆ ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ರವರು ಹೇಳೋದೇನು ಅಂತ ಅಂದ್ರೆ, ನಾನು ಬಿಜೆಪಿಯಲ್ಲಿ ಗಟ್ಟಿಯಾಗಿದ್ದೀನಿ, ಈ ಒಂದು ಎಲೆಕ್ಷನ್ ಮುಗಿಲಿ ನಂತರ ಒಬ್ಬೊಬ್ಬರಿಗೂ ತೋರಿಸ್ತೀನಿ ಅಂತ ಒಂದ್ ರೀತಿ ಭಯ ಪಡಿಸೋ ರೀತಿಯಲ್ಲಿ ಮಾತನಾಡಿದ್ದಾರೆ ತಮ್ಮ ಎದುರಾಳಿಗಳಿಗೆ. ಇನ್ನು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಪಂಚಮಸಾಲಿ ಲಿಂಗಾಯತ್ 2A ಮೀಸಲಾತಿಗಾಗಿ ಆಗ್ರಹಿಸಿ ಏನು ಸಮಾವೇಶವನ್ನ ಹಮ್ಮಿಕೊಂಡಿದ್ರು, ಆ ಸಮಾವೇಶದಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಅವರು, ಈ ಒಂದು ಸಮಾವೇಶ ನಮ್ಮ ಉದ್ದೇಶ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿಯನ್ನ ಕೊಡಬೇಕು ಅನ್ನೋದು. ಇನ್ನು ಇದಕ್ಕಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮುತುವರ್ಜಿಯನ್ನ ವಹಿಸೋದಕ್ಕೆ ರೆಡಿಯಾಗಿದ್ದಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಥವಾ ರಾಜ್ಯದ ಸರ್ಕಾರ ಇತ್ತ ಕಡೆ ಗಮನ ಕೊಡೋದಿಕ್ ತಯಾರಿಲ್ಲ. ಅವರು ಉಡಾಫೆಯನ್ನ ತೋರಿಸ್ತಾ ಇದ್ದಾರೆ, ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ, ಹಾಗೂ ಒಂದ್ ವೇಳೆ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ 2A ಮೀಸಲಾತಿಗೆ ಸೇರ್ಪಡೆಗೊಳ್ಳುವಂತಹ ಕನಸಾಗಿ ಉಳಿಯುತ್ತೆ ಅಂತ ಸಂದೇಶವನ್ನ ರವಾನಿಸಿದ್ದಾರೆ.